ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸತ್ಯ ಕನ್ನಡ ಟ್ರಾವೆಲರ್. ಡೇ 3 ನಮ್ಮ ಹಳ್ಳಿಯಲ್ಲಿ ಮತ್ತೆ ಇನ್ನೂ ಒಂದು ಸ್ವಲ್ಪ ನೋಡಿಸೋದಿದೆ. ನಮ್ಮ ಹಳ್ಳಿಯಲ್ಲಿ ಏನಿಲ್ಲ, ಹಸು ಮೇಕೆ ಕುರಿ ನಾಯಿ ಇದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಅದನ್ನೇ ನೋಡಿಸ್ತೀನಿ. ಬ್ಯಾಕ್ಗ್ರೌಂಡ್ ಸೌಂಡ್ ಕೇಳಿ. ನಾನು ಯಾವುದೇ ಥರ ಮ್ಯೂಸಿಕ್ ಆ್ಯಡ್ ಮಾಡಲ್ಲ, ನಾನು ಯಾವುದೇ ಥರ ಏನೂ ಆ್ಯಡ್ ಮಾಡಲ್ಲ. ನಾನು ಯಾವ ಥರ ವೀಡಿಯೋ ಮಾಡ್ತೀನೋ ಸೊ ಅದೇ ಥರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬ್ಯಾಕ್ಗ್ರೌಂಡ್ ಸೌಂಡ್ ಸ್ವಲ್ಪ ಕೇಳಿ ಹೇಗಿದೆ ಅಂತ. ಒಂಥರ ಚೆನ್ನಾಗಿದೆ. ನಮ್ಮ ಬ್ಯಾಕ್ಗ್ರೌಂಡ್ ಸೌಂಡ್ ಅದೇ, ನಾನು ಮ್ಯೂಸಿಕ್ ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ದೀನಿ. ಸೊ ಬನ್ನಿ ಹೋಗೋಣ. ಸೌಂಡ್ ಕೇಳಿ ಆಯಿತಾ, ಒಂದು ನಿಮಿಷ ಇರಿ. ಸ್ಕೂಲ್ಗೆ ಹೋಗ್ತಾವ್ರೆ ಹುಡುಗರು. ಹಳ್ಳಿ ಜೀವನ ಹೆಂಗಿರುತ್ತೆ ಅಂತ ಪಾರ್ಟ್ 3. ಬೆಳಗ್ಗೆ ಹೋಗಿರ್ತಾರೆ, ಫ್ರೆಶಪ್ಪ ಏನಾಗಿರಲ್ಲ, ಇದ್ದ ತಕ್ಷಣ ಹೋಗೋದು, ಮೇಕೆಗಳಿಗೆ ಕುರಿಗಳಿಗೆ ಎಲ್ಲ ಹುಲ್ಲು ತಗೊಬರೋದು. ಇದೇ ನಮ್ಮ ಹಳ್ಳಿಯ ಸೌಂದರ್ಯ. ನೋಡ್ಬೋದಾ, ಒಳ್ಳೆ ವಾತಾವರಣ. ನಮ್ಗೆ ಯಾವ ಎ ಸಿನೇ ಬೇಕಾಗಿಲ್ಲ ಗುರು, ನಿಜ. ಮುಗ್ಧ ಜೀವಿಗಳಂದರೆ ಇವೇನೆ ಮುಗ್ಧ ಜೀವಿಗಳು ನಮ್ಮೂರಿನ. ನೋಡಿಸಿದ್ದೇನಲ್ಲ, ಇದು ಹರಳಿ ಮರದ ಗಟ್ಟೆ. ಇದು ಆಗಿನ ಕಾಲದಲ್ಲಿ ಸುಮಾರು ವರ್ಷಗಳದ್ದು ರಾಗಿ ಮರ. ಇದು ಪಂಚಾಯತ್ ಏನು ಮಾಡ್ಬೇಕಂದ್ರೆ ನಮ್ಮೂರಲ್ಲಿ ಇಲ್ಲೇ ಮಾಡ್ತಾಯಿದ್ದು ಆವಾಗ, ಬಟ್ ಇವಾಗ ಏನಿಲ್ಲ. ಬನ್ನಿ ಇನ್ನು ಮುಂದೆ ನೋಡೋಣ. ನೋಡಿದ್ರ ನಮ್ಮೂರು ಇಲ್ಲಿಗೆ ಎಂಡ್ ಪಾಯಿಂಟ್ ನಮ್ಮೂರು. ಸೊ ಇಲ್ಲಿಂದ ಬೇರೆ ಊರಿಗೆ ಹೋಗುತ್ತೆ. ಇದೇ ನಮ್ಮೂರು ಇದೇ ಲಾಸ್ಟು. ಮತ್ತು ಇಲ್ಲಿಂದ ಬೇರೆ ಊರಿಗೆ ಹೋಗುತ್ತೆ. ಸೊ ಇದೇ ನಮ್ಮ ಊರು. ಊರಿನಲ್ಲಿ ಇನ್ನೊಂದು ಹಿಡನ್ ಸ್ಪಾಟ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ. ಬರೀ ಹೋಗೋಣ. ಅಲ್ಲೇನಿಲ್ಲ, ಅಲ್ಲಿ ಒಂದು ದೇವಸ್ಥಾನ ಇದೆ, ಉದ್ಭವ ದೇವರದು. ಬನ್ನಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇದೊಂದು ಹಿಡನ್ ಸ್ಪಾಟ್ ಅಂತ ಹೇಳ್ಬೋದು ನಮ್ಮೂರಲ್ಲಿ. ಇದೇ ಮೇನ್ ದೇವರು. ನೋಡಿ, ಆಲದ ಮರ, ಅಲ್ಲಿ ನಮ್ಮ ದೇವಸ್ಥಾನ. ಇದು ಆ್ಯಕ್ಚುಲಿ ಇದು ನಾನು ಪೂಜೆ ಮಾಡೋ ಜಾಗ. ಇದು ನಾನೇ ಬಂದು ಪೂಜೆ ಮಾಡ್ತಿರ್ತೀನಿ ಅವಾಗವಾಗ. ನಾನೇ ಮಾಡೋದು. ಯಾರೇ ಭಕ್ತಾದಿಗಳು ಬಂದ್ರೂ ಪೂಜೆ ನಾನೇ ಮಾಡಿಕೊಡ್ತೀನಿ. ಇದು ನಮ್ಮ ದೇವಸ್ಥಾನ ಹೇಳ್ಬೇಕಂದ್ರೆ ಉದ್ಭವ ದೇವರು. ಸೊ ಅವಾಗಿಂದನೇ ಭೂಮಿಯಲ್ಲಿಂದನೇ ಹುಟ್ಟಿ ಬೆಳೆದಿರೋ ದೇವರು ಅಂತ ಆಗಿನ ಕಾಲದಲ್ಲಿ ಹೇಳ್ತಾರೆ. ಸೊ ತುಂಬ ಇಷ್ಟ ಇದೆ ಇದಕ್ಕೆ. ಈ ದೇವ್ರ ಬಗ್ಗೆ ಒಂದು ಸ್ವಲ್ಪ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ಲು ವ್ಲಾಗು ಏನು ಎತ್ತ ಏನು. ಸೊ ಅದನ್ನು ನಾನು ಮಾಡ್ತೀನಿ. ನಮ್ಮ ದೇವರ ಒಂದು ಸತ್ಯಮ ದೇವಸ್ಥಾನ ಅಂತ. ನಿಮಗೆ ಏನಾದರೂ ಕಷ್ಟಗಳು ಬೇರೆ ಏನಾದರೂ ಇರ್ತದೆ ಮನುಷ್ಯ ಅಂದಮೇಲೆ, ಸೊ ನೀವು ಇಲ್ಲಿಗೆ ಬಂದರೆ ಪರಿಹಾರ ಆಗುತ್ತಂತ ನನ್ನ ನಂಬಿಕೆ. ಬನ್ನಿ ವಿಸಿಟ್ ಮಾಡಿ ನೀವು ನಮ್ಮ ದೇವಸ್ಥಾನಕ್ಕೆ. ಸೊ ನಾನು ಸಿಗ್ತೀನಿ, ನಾನೇ ಪೂಜೆ ಮಾಡಿಕೊಡ್ತೀನಿ ಕೂಡ. ಇದೇ ನಮ್ಮ ದೇವಸ್ಥಾನ. ಬನ್ನಿ. ಈ ಬೇವಿನ ಮರಕ್ಕೆ ತುಂಬ ವರ್ಷಗಳಾಗಿದ್ದಾವೆ. ಬೇವಿನ ಮರಕ್ಕೂ ಕೂಡ ನನಗಿಂತ. ಇವತ್ತಿನ ವ್ಲಾಗ್ ಮುಗೀತು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.